ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೇಟಾಗೋಯ್ತು ಎದ್ದಿದ್ದು, ಹಂಗಾಗಿ ಬೇಗ 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 ಕೆಲಸ ಮುಗಿಸ್ಬೇಕು. ರೆಡಿ ಆಗ್ತಾ ಇದ್ದೀನಿ. ಲೆಟ್ಸ್ ರೋಲ್. ತಲೆಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ ಅಂತ. ಎಣ್ಣೆ ಹಚ್ಕೊಂಬಿಟ್ರೆ ತಲೆ ಒಂದು ಸ್ವಲ್ಪ ನೀಟಾಗಿ ತಂಪಾಗಿರುತ್ತೆ. ಹಂಗಾಗಿ ತಲೆಗೆ ಕೂದಲಿಗೆ ಸ್ವಲ್ಪ ಕೇರು ಆಯಿಲ್ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದು ಸ್ನಾನ ಒಂದು ಹಾಫ್ ಆನ್ ಅವರ್ ಮುಂಚೆ ಆಯಿಲ್ ಹಾಕೊಂಡ್ಬಿಟ್ರೆ ಬ್ಯೂಟಿಫುಲ್. ಮನೇಲಿ ಗ್ಯಾಸ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮ್ಮ ಹತ್ರ ಗ್ಯಾಸ್ ಗೀಸರ್ ಇರೋದು. ಗ್ಯಾಸ್ ಗೀಸರ್ ಏನಾಗ್ಬಿಟ್ಟಿದೆ, ಸಡನ್ನಾಗಿ ನಿನ್ನೆ ಪೈಪು ಲೀಕೇಜ್ ಆಗಿಬಿಟ್ಟು ಪ್ರಾಬ್ಲಮ್ ಆಗಿ ನಾನು ತಣ್ಣೀರು ಸ್ನಾನ ಮಾಡೋದು. ನಮ್ಮ ಬ್ರೇಕಾಗಿ ಬಿಸಿನೀರು ಬೇಕೇ ಬೇಕು. ಯಾಕಂದರೆ ಪಾಪ ಬ್ರೇಕ್ಫಾಸ್ಟು, ಸೂಪು, ಅಡುಗೆ, ಇವತ್ತೆಲ್ಲ ಕೆಲಸ ಫುಲ್ ರೆಡಿ ಆಗಿ ಹೋಗಿದೆ. ನನ್ಗೆ ಗೊತ್ತಿಲ್ಲ ಚಿನ್ನಿ, ಏನು ಮಾಡಲಿ ನೋಡು. ನೀನು ಅವಾಗ ಫಸ್ಟ್ ಟೈಮ್ ಇಟ್ಟೆ, ನನ್ಗೆ ಗೊತ್ತಾಗಿಲ್ಲ, ನಾನು ಮುಟ್ಟಿಲ್ಲ, ಅದಕ್ಕೆ ನೀನು ಇದು ನೋಡೋಕ್ಕಾಗಲ್ವಾ ಅಂದೆ. ಸರಿ, ನೀನು ಅಲ್ಲಿ ನೀರು ಕುಡಿತಾ ಇದೆಯಾ ಅಂದ್ಬಿಟ್ಟು ನಾನು ನೋಡಿದ್ರೆ ಇವಾಗ ಹೋಗಿ ಬೇಜಾರು ಮಾಡ್ಕೊಂಬೇಡ. ಏನಿರಲಿ ಹೇಳಿ, ಬೇಗ ಬೇಗ ಒಂಚೂರು ಇದಿಟ್ಬಿಡ್ತೀನಿ. ತಡಿ, ಒಂದು 5 ನಿಮಿಷ ಲೇಟಾಗಿ ಬರ್ತೀನಿ ಅಂತ ಹೇಳೋ ಅಷ್ಟೇ. 5 ನಿಮಿಷ ಆಯ್ತು. ಸಾರಿ ಅಮ್ಮ, ಸಾರಿ. ಅಲ್ಲ ಚಿನ್ನಿ, ಏನಾಗೋಯ್ತು ಇವಾಗ? ಮುದ್ದೆ ತಾನೇ ಗಂಟಾಗಿರೋದು, ಬೇಕು ಅಂತ ಮಾಡೋಣ. ಏನಾಗೋಯ್ತು ಇವಾಗ? 5 ನಿಮಿಷ ನೀನು ಸೂಪ್ ಕುಡಿತೋ. ರೈಸ್ ಏನು ಇದಿಡ್ತೀನಿ, ಸಕ್ಕದಾಗಿರುತ್ತೆ. ಅಣ್ಣ ತಗೊಂಡ್ಬರ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್, ತಗೊಂಡ್ಬರ್ತಾ ಇದ್ದೀನಿ. ನೀನು ಮಾಡಕ್ ಬರಲ್ಲ ಅಂದ್ರೆ ಬಿಟ್ಬಿಡ್ತೀನಿ, ನಾನು ಮಾಡ್ತೀನಿ ಆಯ್ತಾ? ಎಲ್ಲದಕ್ಕೂ ಕೊಂಕ್ ಮಾಡ್ಬೇಡ ನೀನು. ಬೈಬೇಡ. ಅಲ್ಲ, ಕೊಂಕಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ನಾನು. ನಿನ್ಗೆ ಕ್ಯಾಮ್ರಾ ಆನ್ ಮಾಡಿದೀನಿ ಅಂತ ಅಲ್ಲ. ತಗೋ ಸೂಪ್ ಕುಡಿ. ಆಯ್ತು ಚಿನ್ನಿ, ಸೂಪ್ ಕುಡಿ, ಸಮಾಧಾನ ತಗೋ. ನೀನು ರೈಸ್ ಆಗೋಷ್ಟರಲ್ಲಿ ಕುಡಿ, ಬಿಸಿ ಕುಡಿ. ರೈಸ್ ಆಗೋಷ್ಟರಲ್ಲಿ ಆಗಿರುತ್ತೆ. ಬೇಯ್ಲಿ ಅಂತ ಅದ್ರ ಮೇಲೆ ಇಟ್ಟು ಹೋಗಿದ್ದೀನಿ, ಅದನ್ನು ತೆಗ್ದಿಟ್ಟಿದ್ದೀರಾ. ಆಯ್ತು, ಹೋಯ್ತು ತಾನೆ. ಇವಾಗ ಪಾಡಿದೆ ಪಾಡ್ರ ಪಿಡುಗು ಜಾಸ್ತಿ ಆ ಥರ 20 ಸತಿ ಹೇಳ್ಬೇಡ. ನನಗೆ ಆಗೋಗಿದೆ ಮಿಸ್ಟೇಕ್. ಬೇಕು ಅಂತ ಮಾಡಲ್ಲ ಆ ಥರ. ನೀನು 100 ಮಾಡಿದ್ಯಾ, ಅದನ್ನೆಲ್ಲ ಎತ್ತಾಡ್ತೀನ ನಾನು. ತಗೋ, ಆಯ್ತು, ನಾನು ಅದೆಲ್ಲ ಇಡ್ತೀನಮ್ಮ. ತಗೋ ತಗೋ ತಗೋ. ಆಯ್ತು ತಗೋ, ಹೋಗಲೇ ತಗೋ. ಆಯ್ತು ತಗೋ. ನಾವು ಮಾಡಿದ್ರೆ ಲೇಟು, ನೀನ್ ಮಾಡಿದ್ರೆ ಲೇಟು ಅಲ್ಲ, ಟೈಮು ಆಗಲ್ಲ, ಏನೂ ಆಗಲ್ಲ. ನಾವು ಮಾಡಿದ್ರೆ ಮಾತ್ರ ಎಲ್ಲ ಹೈಲೈಟ್ ಆಗ್ಬಿಡುತ್ತೆ. ನೀನ್ ಮಾಡೋದು ಮಾತ್ರ ನಾವು ಸೈಲೆಂಟ್ ಆಗಿ ಇದ್ಬಿಡ್ಬೇಕು, ಏನು ಮಾತಾಡಬಾರ್ದು ನಾವು. ಓಲಿ ಬಿಡ್ತೀನಿ ಅಂತ ನಾವು ಹೇಳ್ಬೇಕು. ಏನು ಬೇಡ ಯಾವುದು ಆಗೋಯ್ತು? ಚಪಾತಿ ಏನಾದ್ರು ತರ್ಸ್ಕೊಂತೀನಿ. ಆಯ್ತು, ದಂಜೋ ಮಾಡ್ತೀವಿ. ನಾವು ದಂಜೋ ಮಾಡ್ತೀವಿ. ದಂಜೋ ಏನು ಮಾಡ್ಬೇಡ, ನನಗೂ ಆ ಕಡೆ ಬರ್ಬೇಕು, ಫೋಟೋ ತೆಗಿಬೇಕು. ಓಕೆನಾ? 8:45. ಈ ಬಾಕ್ಸ್ ಯಾವ್ದಿದೆ? ಬಿಸಿ ತಡಿಬೇಕು. ಯಾವ ಬಾಕ್ಸ್ ಹಾಕೊಂತೆ?
ಸ್ಟೀಲ್ ಬಾಕ್ಸ್ ಯಾವುದು ಅಲ್ಲೇ ಕೊಟ್ಮೇಲೆ ಅದಕ್ಕೆ ಹಾಕಿ ಸಾಕು. ಮತ್ತೆ ಯಾವತ್ತೂ ತಿಳ್ಕೊಚ್ಚಿ ಯಾರು ಬೇಕು ಅಂತ ಮಿಸ್ಟೇಕ್ ಮಾಡಲ್ಲ. ನನಗೆ ಗೊತ್ತಾಗಿಲ್ಲ, ನೀನು ಯಾಕೆ ಆ ಥರ ಹೇಳ್ಬೇಕು ನನಗೆ. ಆಯಿತು ಇನ್ಮೇಲೆ ಮುಟ್ಟಲ್ಲ ಅಂತ ಬಿಟ್ಟಾಕ್ಬೇಕು. ಕೊಯ್ಯ 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 ಆಗಬಾರ್ದು. ಹೋಗಿದ್ದೆ ಕುಟ್ಕೊಂಬಿಡಮ್ಮ. ಓಕೆನಾ? ಒಂದೊಂದ್ಸತಿ ಫೇಲ್ ಆಗುತ್ತೆ ಅಮ್ಮ, ಬೇಕು ಅಂತ ಆಗಲ್ಲ. ಫೇಲ್. ತುಂಬ ಬಿಸಿದೆ ಚಿಲ್ಲಿ, ತುಂಬ ಅಂದರೆ ತುಂಬ ಬಿಸಿದೆ, ಹುಷಾರು. ಓಕೆನಾ? ಹಾಂ, ನನಗಿದು ರೈಸು ಮತ್ತು ಸಾಂಬಾರು ಬರುತ್ತೆ. ನೀವು ಹೋಗಿ. ಮುದ್ದೆ ಫೇಲ್ ನನ್ನಿಂದ, ಗಂಟಾಗೋಯ್ತು. ಅವ್ರು ಮಾಡ್ತಾಯಿದ್ರು, ನನಗೆ ಗೊತ್ತಾಗಿಲ್ಲ, ಅಲ್ಲಾಡಿಸ್ಬಿಟ್ಟೆ. ಛ, ಈ ಥರ ಆಗಬಾರ್ದಾಗಿತ್ತು. ವಿಚಾರಿಸ್ಕೊಂಬರ್ತೀನಿ ಆಯ್ತಾ. ಏನಾಗ್ಬಿಡ್ತು, ಬೆಳಗ್ಗೆ ರೇಖಾ ಮುದ್ದೆ ಮಾಡಿದ್ಲು. ನನಗೆ ಅದನ್ನು ಹೆಂಗೆ ತಿರುಗಿಸ್ಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನು ಹಂಗೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟೆ ನಾನು. ನೋಡಿದ್ರೆ ಅದು ಹಾಳಾಗೋಯ್ತು. ಅವಳು ಹಂಗೆ ಊಟ ತೊಗೊಂಡು ಹೋಗ್ದಿರ ಹಂಗೆ ಬಂದುಬಿಟ್ಲು. ನನಗೆ ಬೇಜಾರಾಗೋಯಿತು. ಅದಕ್ಕೆ ನಾನೇ ಬಂದು ಅವಳಿಗೆ ಊಟ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಮೇಲಿಂದ ಬರ್ತಾ ಇದ್ದಾಳೆ, ನೋಡೋಣ ಅವಳ ಎಕ್ಸ್ಪ್ರೆಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ. ಅದು ನಾನು ಬಂದು ಊಟ ಕೊಡ್ತಾ ಇರೋದು ನೋಡಿದ್ರೆ ಅವಳಿಗೆ ಶಾಕ್ ಆಗುತ್ತೆ. ಯಾಕಂದರೆ ಯಾವತ್ತೂ ನಾನು ಆ ಥರ ಮಾಡಿಲ್ಲ. ರೇಖಾ ಹಾಂ, ಆ ಥರ ಯಾವತ್ತೂ ನಾನು ಹಿಂಗೆ ಬಂದು ನಾನು ರೇಖಾ ಕೊಟ್ಟಿಲ್ಲ ಊಟನ. ಇದೇ ನಾನು ಫಸ್ಟ್ ಟೈಮ್ ಬಂದು ರೇಖಾ ಕೊಡ್ತಾಯಿದ್ದೀನಿ. ಹಂಗಾಗಿ ಬರ್ತಾ ಇದ್ದಾಳೆ. ಇಲ್ಲ ಪರವಾಗಿಲ್ಲ ಬರ್ತೀನಿ ಅಂತ ಹೇಳಿದ್ರು. ನೋಡಿ ಇಲ್ಲಿ ರೇಖಾ ರ್ಯಾಬಿಟ್ ಥರ ಎಷ್ಟು ಕ್ಯೂಟಾಗಿದ್ದಾಳೆ ಅವಳು ಆಫೀಸ್ ಯೂನಿಫಾರ್ಮಲ್ಲಿ. ಸೊ ಚಿನಿ ಅದರಲ್ಲಿ ಇದೆ ಎಲ್ಲ. ಓಕೆನಾ? ಸಾರಿ ಅಮ್ಮ, ಮತ್ತೆ ಹೇಳ್ತೀನಿ. ಹಾಂ, ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಆಯಿತು, ನಂಗೆ ಒಂದು ಸತಿ ಫೋನ್ ಮಾಡು, ಆದರೆ ಪಿಕ್ ಮಾಡ್ತೀನಿ. ಬಾಯ್ ಅಮ್ಮ. ಅಪ್ಪ ಇವಾಗ ಸಮಾಧಾನ ಆಗೋಯ್ತು. ಅವ್ರಿಗೆ ಊಟ ಕೊಟ್ಟಮೇಲೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ನನಗೆ ಅದು ಗೊತ್ತಿರಲಿಲ್ಲ ಹೆಂಗೆ ಮಾಡಬೇಕು ಮುದ್ದೆ ಅಂತ. ಅವ್ರು ಹಸೀಟ್ ಹಾಕ್ಬಿಟ್ಟು ಹೋಗಿದ್ರು. ಹಂಗಾಗಿ ನಾನು ಆ ಕೆಲಸ ಮಾಡಿಬಿಟ್ಟೆ. ಪರವಾಗಿಲ್ಲ, ಮಿಸ್ಟೇಕ್ಸ್ ಆಗುತ್ತೆ, ಏನು ತೊಂದರೆ ಇಲ್ಲ, ಆಗಲಿ. ಓಕೆ. ಮತ್ತೆ ಸರ್ ಆರಾಮಾ? ಆರಾಮ್ ಸರ್. ಮೊನ್ನೆ ಅದು ಬ್ರೋಕೊಲಿ ಸ್ಯಾಂಡ್ವಿಚ್ ತೊಗೊಂಡು ಹೋದ್ರಲ್ಲ ಹೊಸ್ದಾಗಿ ಮಾಡಿಸ್ಕೊಂಡು, ಅದು ಹೆಂಗೆ ಐಡಿಯಾ ಬಂದು ನಿಮಗೆ? ಹಾಂ, ಚೆನ್ನಾಗಿತ್ತು ಅದು. ಹಾಂ ಹಾಂ ಹಾಂ, ಆರಿಗೇನೋ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಸ್ಯಾಂಡ್ವಿಚ್ಗೆ ಆರಿಗೇನೋ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನೂ ಹಾಕ್ಬಾರ್ದು. ಹಾಂ 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 ಹಾಂ, ಇಲ್ಲ ನೀವು ಹೇಳೋದು ಕರೆಕ್ಟು. ಆರಿಗೇನೋ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೇ ಮಾಡ್ತೀನಿ. ಆರಿಗೇನೋ ಎಲ್ಲ ಸ್ಯಾಂಡ್ವಿಚ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಬೇರೆ ಏನು ಹಾಕೋದೇ ಬೇಡ. ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ರೆ ಸಾಕು, ಬೇರೆ ಏನು ಬೇಡ. ಇದು ಕೇಳಿದವ್ರಿಗೆ ಏನು ಸ್ಪೈಸಿ ಕೇಳಿದವ್ರಿಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿ. ಥ್ಯಾಂಕ್ ಯು ಸರ್ ಸಜೆಷನ್ ಕೊಟ್ಟಿದ್ದಕ್ಕೆ. ಸರ್ 125 ಮೇಡಮ್. ರೋಲಲ್ಲಿ ಪನ್ನೀರ್ ಇರುತ್ತೆ, ಲೆಟ್ಯೂಸ್ ಇರುತ್ತೆ, ಬ್ರೋಕೊಲಿ ಇರುತ್ತೆ, ಬೇಬಿಕಾರ್ನ್ ಇರುತ್ತೆ. ಸೊ ಒಂದು ರೋಲಾ ನಾಗಣ್ಣ? ಒಂದು ರೋಲ್ ಹಾಕಿ ನಾಗಣ್ಣ. ಸರ್ ಬ್ರೋಕೊಲಿ ತೊಗೊಳ್ಳಿ ಸರ್. ಮಿಸ್ ಮಾಡಬೇಡಿ, ನಮ್ಮ ಅಂಗಡಿಲಿ ಪನ್ನೀರು ಹಾಕದಾ? ಮಶ್ರೂಮ್ ಅಂದ್ಕೊಡ್ಲಾ ಮ್ಯಾಮ್? ಸಿಂಗಲ್ ಮಶ್ರೂಮ್ ಇಲ್ಲ, ಅದು ಫುಲ್ ಇರುತ್ತೆ. 6 ಪೀಸ್ ಈ ಥರ ಬರುತ್ತೆ ಮ್ಯಾಮ್.
ಎಲ್ಲಿ ವಿಡಿಯೋಲಿ ಬಂದ್ಬಿಡ್ತೀನೋ ಅಂತ ತಲೆ ಬಗ್ಸ್ಕೊಂಡು ಹೋಗೋದು, ತಲೆ ಬಗ್ಸ್ಕೊಂಬರೋದು, ಇಲ್ಲಿ ತಲೆ ಬಗ್ಸ್ಕೊಂಡು ಹೋಗೋದು, ತಲೆ ಬಗ್ಸ್ಕೊಂಬರೋದು. ಇಲ್ಲ ಇಲ್ಲ ಇಲ್ಲ, ಯಾರ ಕನ್ಸನ್ ಇಲ್ಲದೆ ಯಾರ ಪರ್ಮಿಷನ್ ಇಲ್ಲದೆ ಹಾಕಲ್ಲ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ಇದು ನಾನು ವ್ಯೂ ಇಟ್ಟಿರೋದು, ನನ್ನ ಕೆಲಸ ಮಾಡೋದು, ನಾನು ಕಸ್ಟಮರ್ ಹತ್ರ ಕೊಡೋದು ಅಷ್ಟೇ. ನಾನು ವ್ಯೂ ಇಟ್ಟಿದ್ದೀನಿ. ಅಲ್ಲ ನೋಡಮ್ಮ, ಅಭಿಷೇಕ್ ಬರಬೇಕು, ಅಭಿ ಬರಬೇಕು, ಟ್ರೋಲ್ ಮಾಡ್ಬೇಕು, ನನ್ನ ಹೋಗ್ಬೇಕು. ನೋಡಿ ಇವಾಗ ಮಾತ್ರ ಉಸಿರೇ ಬಿಡ್ತಾ ಇಲ್ಲ ನೀನು. ಭಾರಿ ಬುದ್ಧಿವಂತ ನೀನು, ಭಾರಿ ಅಂದರೆ ಭಾರಿ. ಹಾಂ ನೋಡ ಅಪ್ಪು, ಹಾಂ ಇವಾಗ ಉಸಿರೇ ಬಿಡ್ತಾ ಇಲ್ಲ. ಮಾಡೋಣ ಇಬ್ರು ಒಂದಿನ ಯೂಟ್ಯೂಬ್ ಮಾಡೋಣ. ಅಂದ್ರೆ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ನಾನು ಬಂದು ಜೊತೆ ಜಾಯ್ನ್ ಆಗ್ತೀನಿ. ಮಾಡಮ್ಮ ಮಾಡು. ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಬರ್ತೀನಿ. ಯಾವ ಥರ? ಇವಾಗ ಈ ಕನಸಿನ ದಾರಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಮತ್ತೆ ನನ್ಗೆ ತುಂಬ ಕ್ಲೋಸ್ ಇವರು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಥರ ಪನ್ನೀರ್ ಸಿಗುತ್ತೆ, ಮಶ್ರೂಮ್ ಸಿಗುತ್ತೆ, ಎಲ್ಲ ಗ್ರಿಲ್ಡ್ ಐಟಮ್ ಎಲ್ಲ ಸಿಗುತ್ತೆ. ತುಂಬ ಹೆಲ್ತಿ ಇದು ಆ್ಯಕ್ಚುಲಿ. ನೋಡಿ ಇವರೇ ಮಾಡೋದು. ಹಾಯ್ ಮಾಡಿ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಾಯ್ ಹಾಯ್. ನೋಡಿ ಇವ್ರು ಈ ಕಡೆ ಒಬ್ರು ಇಲ್ಲಿ ಸ್ಟ್ರಾಬೆರಿ ಎಲ್ಲ ಮಾಡ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಅಭಿಗೆ ಇರೋ ಟ್ಯಾಲೆಂಟು ಇವತ್ತು ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ಅಭಿಗೆ ಸಖತ್ತಾಗಿದೆ ಟ್ಯಾಲೆಂಟು. ಆ ಟ್ಯಾಲೆಂಟ್ನ ಈಚೆ ತೊಗೊಂಬರ್ತಾ ಇಲ್ಲ. ನಾನು ಕಾಯ್ತಾ ಇದ್ದೀನಿ ಯಾವಾಗ ತೊಗೊಂಬರ್ತಾರೆ ಅಂತ. ಲೆಟ್ ಅಸ್ ಸಿ. ಅಭಿ ಆಲ್ ದಿ ಬೆಸ್ಟ್. ಅಭಿ ನೀವು ಮಾಡಬೇಕು, ಅಭಿ ಮಾಡಬೇಕು. ಇವತ್ತು ತುಂಬ ಚೆನ್ನಾಗಿತ್ತು. ಕಷ್ಟ ಆದ್ರೂ ಸಂತೋಷ ತುಂಬ ಹೆಚ್ಚಾಗಿತ್ತು. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಯಾಕೆಂದರೆ ಇದೇ ನನ್ನ ಫಸ್ಟ್ ವೀಡಿಯೋ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ಬೆಳಗ್ಗೆಯಿಂದ ನೀವೇ ನೋಡಿದ್ರಿ ಎಲ್ಲ ಎಷ್ಟು ಕೆಲಸ ಇತ್ತು. ಬೆಳಗ್ಗೆ ಕೆಲಸ, ಆಫೀಸ್ ಕೆಲಸ, ಬಾರ್ಬಿಕ್ಯೂ ಕೆಲಸ, ಗ್ಯಾಪಲ್ಲಿ ಮನೇಲಿ ಅಡುಗೆ ಕೆಲಸ, ಮತ್ತು ಕಿಚನ್ ಕೆಲಸ ಅಂದರೆ ಕಿಚನ್ನು, ಹಾಲು, ಮನೆ ಪ್ರತಿಯೊಂದು ಕೆಲಸ ಮುಗಿಸಿ, ಊಟ ಮುಗಿಸಿ, ಒಂದು ವಾಕ್ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭರಾತ್ರಿ ಹೇಳೋಣ ಅಂತ. ಸೊ ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಏನೇನು ಚೇಂಜಸ್ ಬೇಕು, ಮತ್ತು ಏನೇನೆಲ್ಲ ನಿಮ್ಗೆ ಏನೇನೆಲ್ಲ ಕ್ವಶನ್ ಇದೆ ಅದನ್ನೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ದಿನ ಎಂಡಾಗಿದೆ, ಮತ್ತೆ ನಾಳೆ ಬೆಳಗ್ಗೆ ಕಾಯ್ತಾ ಇದೆ. ಲೈಟ್ ಅಪ್ ದ ನೈಟ್. ಗುಡ್ ನೈಟ್.